ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯಾಕ್ಟರಿಯಲ್ಲಿ ಡಾಲ್ಡಾ ಹೇಗೆ ತಯಾರಿಸ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಬೆಣ್ಣೆ ಮತ್ತು ತುಪ್ಪಕ್ಕೆ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಡಾಲ್ಡಾ ಮಾತ್ರ. ಡಾಲ್ಡಾನ ವನಸ್ಪತಿ ಅಥವಾ ವನಸ್ಪತಿಯನ್ನು ಡಾಲ್ಡಾ ಅಂತ ಕೂಡ ಕರೀತಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಡಾಲ್ಡಾ ಅನ್ನೋ ಕಂಪನಿ ವನಸ್ಪತಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ತಯಾರಿ ಮಾಡುತ್ತೆ. ಆದರೆ ಡಾಲ್ಡಾ ಅನ್ನೋ ಕಂಪನಿ ಮುಚ್ಚಿ ಹೋದರೂ ಡಾಲ್ಡಾ ಅನ್ನೋ ಪದ ಮಾತ್ರ ಇವತ್ತಿಗೂ ಜನರ ಬಾಯಲ್ಲಿ ಹಾಗೆ ಉಳ್ಕೊಂಡಿದೆ. ಯಾರಾದರೂ ಅಂಗಡಿಗೆ ಹೋದರೆ ವನಸ್ಪತಿ ಕೊಡಿ ಅಂತ ಕೇಳೋದಿಲ್ಲ, ಡಾಲ್ಡಾ ಕೊಡಿ ಅಂತಲೇ ಕೇಳೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡಾಲ್ಡಾನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ನಮ್ಮ ಭಾರತದಲ್ಲಿ ತುಪ್ಪ ಮತ್ತು ಬೆಣ್ಣೆಗಿಂತ ಡಾಲ್ಡಾ 10% ಜಾಸ್ತಿ ಸೇಲ್ ಆಗುತ್ತೆ. ಡಾಲ್ಡಾ ಮಾಡೋದಕ್ಕೆ ಮೊದಲು ಬೇಕಾದ ಪದಾರ್ಥ ಪಾಮ್ ಟ್ರೀ ಅಂದರೆ ತಾಳೆ ಮರ. ಡಾಲ್ಡಾ ಪ್ಯಾಕೆಟ್ನ ನೀವು ಗಮನ ಇಟ್ಟು ನೋಡಿದ್ರೆ ಅದರ ಮೇಲೆ ತಾಳೆ ಮರದ ಚಿತ್ರ ಕಾಣುತ್ತೆ. ನಮ್ಮ ಭಾರತದಲ್ಲಿ 94% ಡಾಲ್ಡಾ ತಯಾರಾಗೋದು ತಾಳೆ ಮರದ ಬೀಜದಿಂದ. ಕೆಲವರು ತೆಂಗಿನಕಾಯಿಯನ್ನು ಉಪಯೋಗಿಸಿ ಡಾಲ್ಡಾ ಮಾಡ್ತಾರೆ. ಮೊದಲು ತಾಳೆ ಗೊಂಚಲನ್ನು ಮರದಿಂದ ತೆಗೆದು ಟ್ರ್ಯಾಕ್ಟರ್ ಮತ್ತು ಲಾರಿಗಳಲ್ಲಿ ತುಂಬಿಸ್ಕೊಂಡು ಫ್ಯಾಕ್ಟ್ರಿಗೆ ಬರ್ತಾರೆ. ಫ್ಯಾಕ್ಟ್ರಿಯಲ್ಲಿರೋ ಕಟಿಂಗ್ ಮಿಷಿನ್ಗೆ ತಾಳೆ ಬೀಜವನ್ನು ಹಾಕ್ತಾರೆ. ಆ ಕಟಿಂಗ್ ಮಿಷಿನ್ ಅದನ್ನು ಸಣ್ಣದಾಗಿ ಕಟ್ ಮಾಡುತ್ತೆ. ತಾಳೆ ಕಟ್ಟಾದ ಬಳಿಕ ಮೊದಲು ಬಿಸಿ ನೀರಿನಿಂದ 7ರಿಂದ 8 ಬಾರಿ ತಾಳೆಯನ್ನು ಚೆನ್ನಾಗಿ ತೊಳಿತಾರೆ. ಬಿಸಿ ನೀರಿನಿಂದ ತೊಳೆದಾದ ಮೇಲೆ ಮತ್ತೆ 5ರಿಂದ 6 ಬಾರಿ ತಣ್ಣೀರಿನಿಂದ ತೊಳಿತಾರೆ. ಇದಾದ ಮೇಲೆ ತಾಳೆಯನ್ನು ಆ್ಯಂಟಿಸೆಪ್ಟಿಕ್ ನೀರಿನಲ್ಲಿ ವಾಶ್ ಮಾಡ್ತಾರೆ. ಅದರಲ್ಲಿ ಇರೋ ಅಂಟು ಹೋಗೋ ತನಕ ಚೆನ್ನಾಗಿ ತೊಳಿತಾರೆ. ಸ್ವಲ್ಪ ಅಂಟಿದ್ರೂ ಕೂಡ ಡಾಲ್ಡಾ ಬರೋದಿಲ್ಲ, ಅದಕ್ಕೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾರೆ. ವಾಷಿಂಗ್ ಪ್ರಾಸೆಸ್ ಮುಗಿದ ಬಳಿಕ ತಾಳೆಯನ್ನು ಗ್ರೈಂಡಿಂಗ್ ಮಿಷಿನ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾರೆ. ಇದಾದ ಮೇಲೆ ತಾಳೆ ಎಣ್ಣೆಯಾಗಿ ಹೊರಗಡೆ ಬರುತ್ತೆ. ಆದರೆ ಅದನ್ನು ಹಾಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಈ ತಾಳೆ ಎಣ್ಣೆಯಲ್ಲಿ ಕಹಿ ಅಂಶ ಹೆಚ್ಚಾಗಿ ಇರುತ್ತೆ. ಅದನ್ನು ಹೋಗಿಸೋದಕ್ಕೆ -40°C 2 ದಿನಗಳ ಕಾಲ ಫ್ರೀಸ್ ಮಾಡ್ತಾರೆ. 2 ದಿನ ಆದಮೇಲೆ ಅದಕ್ಕೆ ವೆಜಿಟೇಬಲ್ ಆಯಿಲ್ ಮತ್ತು ಹೈಡ್ರೋಜನ್ ಮಿಕ್ಸ್ಚರ್ ಹಾಕ್ತಾರೆ. ಇದಾದ ನಂತರ ಅದನ್ನು 4ರಿಂದ 5 ಅವರ್ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸಿಂಗ್ ಮುಗಿದ ನಂತರ ಅದಕ್ಕೆ ಕಾರ್ನ್ ಫ್ಲೋರ್ ಹಿಟ್ಟನ್ನು ಹಾಕ್ತಾರೆ. ಇದಾದ ಮೇಲೆ 400°C 4 ಗಂಟೆಗಳ ಕಾಲ ಕುದಿಸ್ತಾರೆ. ಆನಂತರ ಅದಕ್ಕೆ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಮಿಕ್ಸ್ ಮಾಡ್ತಾರೆ. ಮಿಕ್ಸಿಂಗ್ ಆದ ಬಳಿಕ ದೊಡ್ಡ ಕಂಟೈನರ್ನಲ್ಲಿ ಗಾಳಿ ಹೋಗದಂತೆ 24 ಗಂಟೆಗಳ ಕಾಲ ಇರ್ತಾರೆ. ಆನಂತರ ಅದು ಡಾಲ್ಡಾ ಆಗಿ ಹೊರಗಡೆ ಬರುತ್ತೆ. ಹೀಗೆ ಹೊರಗಡೆ ಬಂದಂತಹ ಡಾಲ್ಡಾ ಪ್ಯಾಕೆಟ್ ರೂಪದಲ್ಲಿ ಜನರ ಕೈ ಸೇರುತ್ತೆ. ನಮ್ಮ ಭಾರತದಲ್ಲಿ 2021ರಿಂದ 2022 ತನಕ ವನಸ್ಪತಿಯ ಮಾರಾಟ ಅಂದರೆ ರೆವಿನ್ಯೂ 12,825 ಕೋಟಿ ರೂಪಾಯಿಗಳು. ತುಪ್ಪದ ರೆವಿನ್ಯೂ 4,800 ಕೋಟಿ, ಬೆಣ್ಣೆಯ ರೆವಿನ್ಯೂ 4,000 ಕೋಟಿ. ಡಾಲ್ಡಾನ ಯಾರೂ ಕೂಡ ಮನೆ ಅಡುಗೆಗೆ ಬಳಸೋದಿಲ್ಲ. ಒಂದು ವೇಳೆ ಬಳಸಿದ್ರೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ. ಆದರೂ ವನಸ್ಪತಿಯ ವ್ಯಾಪಾರ 12,000 ಕೋಟಿಗೂ ಹೆಚ್ಚು. ಸೊ ಬೆಣ್ಣೆ ಮತ್ತು ತುಪ್ಪವನ್ನು ಮೀರಿಸೋ ವ್ಯಾಪಾರ ವನಸ್ಪತಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಒಂದ್ಸಾರಿ ಯೋಚನೆ ಮಾಡಿ. ಸೊ ನಮ್ಮ ಭಾರತದಲ್ಲಿ ತುಪ್ಪ ಮತ್ತು ಬೆಣ್ಣೆಯ ಜಾಗದಲ್ಲಿ ಹೋಟೆಲ್ ಮತ್ತು ಬೇಕರಿಗಳು ಡಾಲ್ಡಾನ ಯೂಸ್ ಮಾಡ್ತಾ ಇದ್ದಾರೆ. 98%ನಷ್ಟು ಬೇಕರಿಗಳು ಎಗ್ ಪಫ್, ವೆಜಿಟೇಬಲ್ ಪಫ್, ಕೇಕ್ ಮಾಡೋದಕ್ಕೆ ಡಾಲ್ಡಾನ ಯೂಸ್ ಮಾಡ್ತಾರೆ. 7 ಸ್ಟಾರ್ ಹೋಟೆಲ್ನಲ್ಲಿ ಸಿಗೋ ಊಟದಲ್ಲೂ ಡಾಲ್ಡಾ ಯೂಸ್ ಮಾಡ್ತಾರೆ. 12,000 ಕೋಟಿಗೂ ಹೆಚ್ಚು ವ್ಯಾಪಾರ ಆಗುತ್ತೆ ಅಂದರೆ ತಮಾಷೆಯ ಮಾತೇ ಅಲ್ಲ. ಸೊ ಡಾಲ್ಡಾ ಏನೋ ಫ್ಯಾಕ್ಟ್ರಿಲಿ ಹೇಗೆ ತಯಾರಾಗುತ್ತೆ ಅಂತ ನೋಡಿದ್ರೆ, ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದೇನೆಂದರೆ, ಡಾಲ್ಡಾನ ತಿನ್ನಬೇಕಾ ಬೇಡವಾ ಅಂತ. ಇದಕ್ಕೆ ನನ್ನ ನೇರ ಉತ್ತರ, ನೀವು ಯಾವುದೇ ಕಾರಣಕ್ಕೂ ಡಾಲ್ಡಾನ ತಿನ್ನಬಾರದು. ಯಾಕಂದರೆ ಡಾಲ್ಡಾದಲ್ಲಿ ಫ್ಯಾಟಿ ಆ್ಯಸಿಡ್ ಅಂದರೆ ಕೊಬ್ಬಿನಾಂಶ ಹೆಚ್ಚಾಗಿ ಇರುತ್ತೆ. 1 kg ಡಾಲ್ಡಾದಲ್ಲಿ 24ರಿಂದ 30% ಕೊಬ್ಬಿನಾಂಶ ಇರುತ್ತೆ. ಪ್ರತಿದಿನ ಡಾಲ್ಡಾದಿಂದ ಮಾಡಿದ ಪದಾರ್ಥಗಳನ್ನು ತಿಂತಾ ಹೋದರೆ ಡೈರೆಕ್ಟಾಗಿ ಅದು ನಿಮ್ಮ ಹೃದಯಕ್ಕೆ ಪೆಟ್ಟು ಬೀಳುತ್ತೆ. ಇದರಿಂದ ಸಡನ್ನಾಗಿ ಡೆತ್ ಆಗುವ ಚಾನ್ಸಸ್ ಇರುತ್ತೆ. ಪ್ರತಿದಿನ ನಾವು ಬೇಕರಿ ಐಟಮ್ಗಳನ್ನು ತಿಂತಾ ಇದ್ದರೆ ನಮ್ಮ ದೇಹಕ್ಕೆ
ಡಾಲ್ಡಾ, ಮೈದಾ, ಸೋಡಾ, ಈಸ್ಟ್ ಸೇರುತ್ತೆ. ಕೇವಲ 5-6 ವರ್ಷಗಳಲ್ಲೇ ನಮ್ಮ ದೇಹದ ಇಮ್ಯುನಿಟಿ ಬೂಸ್ಟರ್ 60-70% ಡೌನ್ ಆಗುತ್ತೆ. ನಮ್ಮ ದೇಶದಲ್ಲಿ ತಯಾರಾಗೋ ಎಲ್ಲ ಸಿಹಿ ಪದಾರ್ಥದಲ್ಲಿ ಬಳಸೋದು ಡಾಲ್ಡಾನೇ. ಯಾಕಂದರೆ ಡಾಲ್ಡಾ ಬಳಸಿದ್ರೆ ಲಾಭ ಜಾಸ್ತಿ ಸಿಗುತ್ತೆ. ಡಾಲ್ಡಾದ ಮತ್ತೊಂದು ಅಪಾಯ ಏನಪ್ಪ ಅಂದರೆ ನಿಮ್ಮ ದೇಹದಲ್ಲಿ ಡಾಲ್ಡಾ ಜೀರ್ಣ ಆಗೋದೇ ಇಲ್ಲ. ಇದರಿಂದ ನಮಗೆ ನಾನಾ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.